ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ಕೆಲಸವನ್ನ ಮಾಡಿಕೊಡಲು ಆಳುಗಳು ಕೂಡ ಇದ್ದಾರೆ. ಈಗ ಮನೆ ಕೆಲಸಕ್ಕೆ ಜನ ಬೇಕು ಅಂತಂದ್ರೆ ಒಬ್ಬರನ್ನ ದುಡ್ಡು ಕೊಟ್ಟು ಅಥವಾ ಇಬ್ರು ಮೂರು ಜನಕ್ಕೆ ದುಡ್ಡು ಕೊಟ್ಟು ಮನೆಯಲ್ಲಿ ಕೆಲಸಕ್ಕೆ ಇಟ್ಕೋಬಹುದು. ಒಬ್ಬರನ್ನ ಪಾತ್ರೆ ತೊಳಿಯೋಕ್ಕೆ, ಒಬ್ಬರನ್ನ ಅಡುಗೆ ಮಾಡೋಕ್ಕೆ, ಅಥವಾ ಇನ್ನೊಬ್ಬರನ್ನ ಬಟ್ಟೆ ಒಗೆಯೋಕ್ಕೆ, ಮನೆ ಕಸ ಗುಡಿಸಿ ಮನೆ ಒರೆಸೋಕೆ. ಆದರೆ ಜೈಲಿನಲ್ಲಿ ಈ ಥರದ್ದು ಒಂದು ವ್ಯವಸ್ಥೆ ನೋಡಿ. ಜೈಲಿನೊಳಗಡೆ ಪವಿತ್ರ ಗೌಡಗೆ ಅವರ ಕೆಲಸವನ್ನ ಮಾಡಿಕೊಡೋದಕ್ಕೆ ಆಳುಗಳು ಇದ್ದಾರೆ. ಅಲ್ಲೇನು ಮನೆ ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ಮಾಡಿ ಪಾತ್ರೆ ತೊಳೆದು ಮಕ್ಕಳು ನೋಡ್ಕೊಳ್ಳೋದೇನು ಇರಲ್ಲ. ಆದರೂ ಕೂಡ ಪವಿತ್ರ ಗೌಡಗೆ ಜೈಲಿನೊಳಗಡೆ ಆಳುಗಳಿದ್ದಾರೆ. ಈ ಸಂಧ್ಯಾ ನಾಗರಾಜ್ ಆರೋಪವನ್ನು ಮಾಡಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ರು. ಅದೆಲ್ಲರೂ ಕೂಡ ನೋಡಿದ್ರಿ. ಒಂದು ಕೈಯಲ್ಲಿ ಸಿಗರೆಟು, ಒಂದು ಕೈಯಲ್ಲಿ ಕಾಫಿ ಇಟ್ಕೊಂಡಿದ್ರು. ಅದಾದ ನಂತರ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅದಾದ ನಂತರ ಅವರಿಗೆ ಬೇಸಿಕ್ ನೀಡ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಅಂದರೆ ಹಾಸಿಗೆ, ನೆಲಕ್ಕೆ ಹಾಸ್ಕೊಳ್ಳೋದಕ್ಕಾಗಿರ್ಬೋದು, ಹೊತ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಬಿಸಿಲಿಗೆ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲದೆ ಮೈ ಮೇಲೆಲ್ಲ ಒಂಥರ ಬಂದಂಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ಜಡ್ಜ್ಗೆ. ಈ ರೀತಿಯಾಗಿದೆ, ನನ್ನ ಮೈ ಮೇಲೆಲ್ಲ ಏನೋ ಕೂತ್ಕೊಂಡಂಗೆ ಆಗ್ತಾ ಇದೆ, ನನಗೆ ಬಿಸಿಲಿಗೆ ಹೋಗಬೇಕು, ಅವಕಾಶವನ್ನು ಕೊಡಿ, ನಂಗೆ ಹಾಸಿಗೆ ಬೇಕು, ಹೊಚ್ಕೆ ಬೇಕು, ನನಗೆ ಟಿ ವಿ ಬೇಕು ಅಂತ ಒಂದಷ್ಟು ಬೇಸಿಕ್ ನೀಡ್ಸ್ನ ಕೋರ್ಟ್ ಮುಂದೆ ಕೇಳ್ಕೊಂಡಿದ್ರು. ಅದೆಲ್ಲದೂ ಕೂಡ ಒಂದಷ್ಟು ಸಿಕ್ತು ಅವರಿಗೆ. ಸೊ ನೋಡಿ, ಈಗ ಅದೇ ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಮತ್ತೋರ್ವ ಆರೋಪಿ ಆಗಿರುವಂತಹ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೋರ್ವ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಶೇಷ ಸವಲತ್ತುಗಳನ್ನು ನೀಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಹಿಂದೆ ವಿಚಾರಣಾಧೀನ ಕೈದಿಯಾಗಿದ್ದಂತಹ ಸಂಧ್ಯಾ ನಾಗರಾಜ್ ಅವರು ಆರೋಪವನ್ನು ಮಾಡಿದ್ದಾರೆ. ಆದರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಧ್ಯಾ ನಾಗರಾಜ್ ವಿರುದ್ಧವೇ ಪವಿತ್ರ ಗೌಡ ಅವರು ಕೂಡ ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಸಂಧ್ಯಾ ಅವರು ಒಂದಷ್ಟು ಮೀಡಿಯಾ ಮುಂದೆ ಬಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪವಿತ್ರ ಗೌಡ ಅವರನ್ನು ಇನ್ನುಳಿದಂತಹ ಆರೋಪಿಗಳ ರೀತಿ ನಡೆಸ್ಕೊಳ್ತಾ ಇಲ್ಲ. ಅಂದರೆ ಬೇರೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವ್ರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೋ ಅದೇ ರೀತಿಯಾಗಿ ಪವಿತ್ರ ಗೌಡನ್ನ ಕೂಡ ನಡೆಸ್ಕೊಳ್ತಾ ಇಲ್ಲ. ಪವಿತ್ರ ಗೌಡಗೆ ಕೆಲಸ ಮಾಡ್ಕೊಡೋದಕ್ಕೆ 3 ಜನ ಆಳುಗಳು ಕೂಡ ಇದ್ದಾರೆ. ಜೈಲಿನಲ್ಲಿ ಇನ್ನೇನು ಕೆಲಸ? ಹಕ್ಕಿ ತಿಂದ್ವಾ, ಸಣ್ಣ ಪುಟ್ಟದ್ದು ಮಾಡ್ಕೊಂಡ್ವಾ, ಸುಮ್ಮನೆ ಅದ್ವಾ, ಅಷ್ಟು ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಕೆಲವೊಂದು ಮನೆಗಳಲ್ಲಿ, ದೊಡ್ಡ ದೊಡ್ಡ ಮನೆಗಳಲ್ಲೇ 10-15 ಜನ ಇರುವಂತಹ ಮನೆಗಳಲ್ಲೇ 3 ಜನ ಕೆಲಸಕ್ಕೆ ಇರಲ್ಲ. ಸೊ ನೋಡಿ, ಇಲ್ಲಿ ಜೈಲಿನಲ್ಲಿ 3 ಜನ ಆಳುಗಳನ್ನು ಪವಿತ್ರ ಗೌಡಗೆ ಅಂತಲೇ ನೇಮಿಸಿದ್ದಾರೆ. ಜೈಲಿನ ಒಳಗೆ ಕರೆದುಕೊಂಡು ಹೋದರೆ ಅವರು ಯಾರು ಅಂತ ನಾನು ತೋರಿಸ್ತೀನಿ, ಅವರಿಗೆ ಸಂಬಳ ಕೂಡ ಕೊಟ್ಟಿದ್ರ ಬಗ್ಗೆ ಮಾತನಾಡಿದ್ದು ನನ್ನ ಕಿವಿಗೆ ಬಿದ್ದಿದೆ. ಅಂದರೆ ಆ 3 ಜನ ಇದ್ದಾರಲ್ಲ, ಈ ಪವಿತ್ರ ಗೌಡಗೆ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದಾರಲ್ಲ ಆಳುಗಳಾಗಿ, ಅವರು 3 ಜನಕ್ಕೂ ಕೂಡ ಸಂಬಳವನ್ನು ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾತನಾಡಿದ್ರು, ನನ್ನ ಕಿವಿಗೆ ಅದು ಬಿದ್ದಿದೆ. ಆ 3 ಜನ ಯಾರು ಅಂತ ನಾನು ತೋರಿಸ್ತೀನಿ, ನನ್ನನ್ನು ಜೈಲಿಗೆ ಕರ್ಕೊಂಡು ಹೋದ್ರೆ ಅಂತ ಹೇಳಿದ್ದಾರೆ. ಸುಮ್ಮನೆ ಆರೋಪ ಮಾಡೋಕೆ ನಾನೇನು ಪವಿತ್ರ ಗೌಡಗೆ ಶತ್ರು ಏನಲ್ಲ. ಜೈಲು ಸಿಬ್ಬಂದಿಗೆ ಬರುವಂತಹ ಊಟವನ್ನು ಪವಿತ್ರಗೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಸಂಧ್ಯಾ ನಾಗರಾಜ್ ಅವರು ಹೇಳಿದ್ದಾರೆ. ಅಂದರೆ ನನಗೇನು ಪವಿತ್ರ ಗೌಡ ಮೇಲೆ ಏನೇ ದ್ವೇಷ ಇಲ್ಲ, ನನಗೇನು ಅವ್ರೇನು ಹಳೆ ಶತ್ರು ಏನಲ್ಲ. ಆದರೆ ಈ ಪವಿತ್ರ ಗೌಡಗೆ ಈ ಜೈಲು ಸಿಬ್ಬಂದಿ ಇರ್ತಾರಲ್ಲ, ಜೈಲಿನಲ್ಲಿ ಕೆಲಸ ಮಾಡ್ತಾರಲ್ಲ ಸಿಬ್ಬಂದಿಗಳು ಒಂದಷ್ಟು ಜನ, ಅವ್ರಿಗೆ ಬರುತ್ತಲ್ಲ ಆ ಊಟವನ್ನು ಕೊಡ್ತಾರೆ. ಈ ಜೈಲಿನಲ್ಲಿ ಕೈದಿಗಳಾಗಿರ್ತಾರಲ್ಲ, ಹೋಗಿರ್ತಾರಲ್ಲ, ಅವ್ರಿಗೆ ಊಟ ಮಾಡಿಕೊಡ್ತಾರಲ್ಲ, ಅದನ್ನು ಕೊಡಲ್ಲ. ಈ ಸಿಬ್ಬಂದಿಗಳಿಗೆ ಬರುತ್ತಲ್ಲ ಅಂಥ ಊಟವನ್ನು ಪವಿತ್ರ ಗೌಡಗೂ ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಂಧ್ಯಾ ನಾಗರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ 3 ಜನ ಯಾರವರು, ನಾನು ಅವ್ರನ್ನ ತೋರಿಸ್ತೀನಿ, ಅವ್ರಿಗೆ ಸಂಬಳ ಕೂಡ ಕೊಟ್ಟು ಇಟ್ಕೊಂಡಿದ್ದಾರೆ. ನನಗೆ ಅವ್ರೇನು ಶತ್ರು ಏನಲ್ಲ, ಅವ್ರ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ದ್ವೇಷ ಆಗಲಿ ಅಥವಾ ಕೋಪ ಆಗಲಿ ಏನೂ ಕೂಡ ಇಲ್ಲ. ಅವ್ರೇನು ನನಗೆ ಮುಂಚೆಯಿಂದ ಪರಿಚಯ ಇದ್ದವ್ರು ಏನಲ್ಲ. ಆದರೆ ಜೈಲಿನಲ್ಲಿ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಬೇಕು. ಪವಿತ್ರ ಗೌಡನ ಮಾತ್ರ ಸ್ಪೆಷಲ್ ಗೆಸ್ಟಾಗಿ VIP ಟ್ರೀಟ್ಮೆಂಟ್ ಅವ್ರಿಗೆ ಸಿಗ್ತಾ ಇದೆ, ಅದು ಸಿಗಬಾರ್ದು, ಎಲ್ಲರಿಗೂ ಕೂಡ ಒಂದೇ ಆಗಿರಬೇಕು ಅಂತ ಈಕೆಯ ಪ್ರಶ್ನೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.